ಹಾಯ್ ಹಲೋ ಫ್ರೆಂಡ್ಸ್, ಈಗ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ವಿರಾಮ ಘೋಷಣೆ ಆಗಿರ್ಬೋದು. ಆದ್ರೆ ಈ ಯುದ್ಧ ಹೇಗ್ ಸ್ಟಾರ್ಟ್ ಆಯ್ತು, ಈ ಯುದ್ಧಕ್ಕೆ ಮುನ್ನುಡಿ ಆಡಿದ್ಯಾರು, ಯುದ್ಧದಲ್ಲಿ ಗೆದ್ದಿರೋರು ಯಾರು, ಗೆಲ್ತಾ ಇರೋರು ಯಾರು, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ವಾಸ್ತವವಾಗಿ ಈ ಯುದ್ಧ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರಿದೆ, ನಮ್ಮ ಸಿಲಿಂಡರ್ ಬೆಲೆಗಳು ಏರಿದಾವೆ, ತೈಲಗಳ ಬೆಲೆ ಆಲ್ರೆಡಿ ಏರೋಕ್ ಸ್ಟಾರ್ಟ್ ಆಗಿದಾವೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ನಾವು ಮತ್ತೆ ನೋಡ್ತಾ ಇದೀವಿ ಫ್ರೆಂಡ್ಸ್, ಅಮೆರಿಕ ಇರಾನ್ ಅನ್ನ ಕೂಡ ವೆನಿಜುವೆಲಾ ತರ ತೀರಾ ಕಡಿಮೆ ಅಂತ ಭಾವಿಸಿ ಇರಾನ್ ಒಳಗೆ ನುಗ್ಗಿ ಖಮೇನಿ ಅವರನ್ನ, ಅವರ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ, ಅವರ ಇಡೀ ಕುಟುಂಬವನ್ನೇ ಕೂಡ ನಾಶ ಮಾಡಿದ್ರು. ಎಲ್ರಿಗೂ ಕಾಡೋ ಪ್ರಶ್ನೆ ಏನು ಅಂದ್ರೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಹೇಗೆ ಎಕ್ಸಾಕ್ಟ್ ಪಾಯಿಂಟ್ ಅನ್ನ ಅಮೆರಿಕದವ್ರು ಹುಡುಕಿದ್ರು, ಇಸ್ರೇಲ್ನವರು ಎಕ್ಸಾಕ್ಟ್ ಪಾಯಿಂಟ್ಗೆ ಹೇಗೆ ಗುರಿ ಇಟ್ರು ಅನ್ನೋದನ್ನ ಇಲ್ಲಿ ನೋಡೋಣ ಫ್ರೆಂಡ್ಸ್. ನೋಡಿ, ಈ ಯುದ್ಧ ಇರಾನ್, ಇಸ್ರೇಲ್ ಮತ್ತೆ US ನಡುವಿನ ಯುದ್ಧ, ಈ ದಿನಾಂಕಕ್ಕೆ ಈ ಯುದ್ಧ ಪ್ರಾರಂಭ ಆಗ್ಬೇಕಾಗಿರ್ಲಿಲ್ಲ. ಇನ್ನೂ 2-3 ದಿನ ಆದ್ಮೇಲೆ ಬರ್ಬೇಕಾಗಿತ್ತು. ಆಕ್ಚುಲಿ ಏನು ಅಂದ್ರೆ, ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದು ಇಸ್ರೇಲ್ನ ಇಂಟೆಲಿಜೆಂಟ್ ಏಜೆನ್ಸಿ ಮೊಸಾದ್. ಹಾಗಾದ್ರೆ ಏನಿದು ಮೊಸಾದ್? ಅವರ ಹ್ಯೂಮನ್ ಇಂಟೆಲಿಜೆನ್ಸ್ ವರ್ಲ್ಡ್ನಲ್ಲೇ ಬೆಸ್ಟ್ ಅಥವಾ ಅನ್ಮ್ಯಾಚ್ಡ್ ಅಂತ ಯಾಕೆ ಹೇಳ್ತಾರೆ? ಇಷ್ಟು ಪ್ರಿಸೈಸ್ ಇನ್ಫಾರ್ಮೇಶನ್ ಬಂದಾಗ ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಾರೆ. ಆದರೆ ಮೊಸಾದ್ ಇಂತಹ ಆಪರೇಷನ್ಗಳನ್ನ ಇದೇ ಮೊದಲ ಬಾರಿ ಮಾಡ್ತಿಲ್ಲ. ಜನರಲ್ ಸುಲೇಮಾನಿ ಅವರನ್ನ ಕೊಂದಾಗ ಕೂಡ ಇದೇ ಇಂಟೆಲಿಜೆನ್ಸ್ ಕೆಲಸ ಮಾಡಿತ್ತು. ಹಿಜ್ಬುಲ್ಲಾ ಮತ್ತೆ ಹಮಾಸ್ ಭಯೋತ್ಪಾದಕರನ್ನ, ಟಾಪ್ ಲೀಡರ್ಶಿಪ್ನ ನಾಶ ಮಾಡಿದ್ದು ಕೂಡ ಇದೇ ಇಂಟೆಲಿಜೆನ್ಸ್. ಇವೆಲ್ಲವೂ ಮೊಸಾದ್ನ ಕೆಪಾಬಿಲಿಟಿನ ತೋರಿಸ್ತವೆ. ಮೊಸಾದ್ನ ಬಗ್ಗೆ ಇನ್ನೂ ಹೆಚ್ಚು ಹೇಳಬೇಕು ಅಂದ್ರೆ, ಒಂದು ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ 20 ವರ್ಷಗಳ ಹಿಂದೆನೇ ಅದರ ಪ್ಲಾನಿಂಗ್ನ ಅದು ಸ್ಟಾರ್ಟ್ ಮಾಡಿರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ನು ತನ್ನ ಇಸ್ರೇಲ್ಗೆ ಅದೆಷ್ಟು ಪ್ರಿಸೈಸ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ, ಇದೊಂದು ಎಕ್ಸಾಂಪಲ್ನಿಂದ ನಿಮಗೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಮೊಹಸೆನ್ ಫಕ್ರಿಜಾದೆ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿದ್ದವರು. ಇವರನ್ನ ಹೊಡೆದಾಕೋಕ್ಕೆ ಇಸ್ರೇಲ್ ಆ ಮೊಸಾದ್ ಯಾವ ಥರ ಜಾಲನ ರಚಿಸಿತ್ತು ಅಂದ್ರೆ, ಅವ್ರ ಹೆಂಡತಿ ಜೊತೆ ತಮ್ಮ ಡ್ರೈವರ್ನ ಕರ್ಕೊಂಡು ಟೆಹರಾನ್ನ ಒಂದು ಗ್ರೌಂಡ್ ಹತ್ರ ಹೋಗ್ಬೇಕಾದ್ರೆ ಆಲ್ರೆಡಿ ಪಾರ್ಕ್ ಆಗಿರೋ ವ್ಯಾನ್ ನಿಂದ ಬುಲೆಟ್ಗಳು ಹೊರಗಡೆ ಬರ್ತವೆ. ಬಾಜು ಕೂತಿದ್ದ ಹೆಂಡತಿಗೆ ಏನೂ ಆಗಲ್ಲ, ಒಂದು ಸಣ್ಣ ಗಾಯ ಕೂಡ ಅವ್ರಿಗೆ ಆಗದೆ ಮೊಹಸಿನ್ ಫಕ್ರಿಜಾದೆಯನ್ನ ಹೊಡೆದು ಮುಗಿಸ್ತಾರೆ. ಅದೆಲ್ಲ ಹೇಗ್ ಸಾಧ್ಯ ಆಯ್ತು? ಹೊಡೆದು ಮುಗಿಸಿದ್ಮೇಲೆ ಪ್ರೂಫ್ ಕೂಡ ಬಿಡಬಾರ್ದು ಅಂತ ಆ ವ್ಯಾನ್ ಅನ್ನು ಕೂಡ ಬ್ಲಾಸ್ಟ್ ಮಾಡ್ತಾರೆ. ಇದೆಲ್ಲ ಮೊಸಾದ್ನ ಕೆಪಬಿಲಿಟೀಸ್. ಟೆಹರಾನ್ ಒಳಗಿನ ಟ್ರಾಫಿಕ್ ಲೈಟ್ಸ್ ಮೇಲೆ ಇರುವ ಎಲ್ಲಾ ಸೆಕ್ಯೂರಿಟಿ ಕ್ಯಾಮ್ರಾಗಳನ್ನ ಮೊಸಾದ್ ಹಲವಾರು ವರ್ಷಗಳ ಹಿಂದೆನೆ ಹ್ಯಾಕ್ ಮಾಡಿತ್ತು. ಮೊಸಾದ್ನ ವಿಶೇಷತೆ ಏನಂದ್ರೆ, 20 ವರ್ಷಗಳ ಮುಂಚೆ ಯೋಚಿಸ್ತಾರೆ. ಈಗ ಆಲ್ರೆಡಿ ಪಾಕಿಸ್ತಾನ್ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರಿಪರೇಷನ್ 10 ವರ್ಷಗಳ ಹಿಂದೆನೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಖಮೇನಿ ಅವರ ಮೂಮೆಂಟ್ ಅನ್ನ 5-6 ವರ್ಷಗಳ ಹಿಂದೆನೆ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಅವರು ಎಲ್ಲಿಗೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಎಲ್ಲ ಡಾಟಾ ಮೊಸಾದ್ ಬಳಿ ಆಲ್ರೆಡಿ ಇತ್ತು. ಒಂದು ಎಕ್ಸಾಕ್ಟ್ ಟೈಮಲ್ಲಿ ಅವರು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಹೊರಗೆ ತೆಗೆದ್ರು. ಖಮೇನಿ ತಮ್ಮ ಬಂಕರ್ನಿಂದ ಹೊರಗೆ ಬಂದಿದ್ರು. ಅವ್ರ ಜೊತೆ IRGC, ಇರಾನಿಯನ್ ಆರ್ಮಿ ಮತ್ತೆ ಪೊಲಿಟಿಕಲ್ ಮತ್ತೆ ರಿಲಿಜಿಯಸ್ ಲೀಡರ್ಶಿಪ್ ಕೂಡ ಒಂದೇ ಸ್ಥಳದಲ್ಲಿ ಸೇರಿದ್ರು. ಆಗ್ಲೇ ಇಸ್ರೇಲ್ ಸ್ಟ್ರೈಕ್ ಮಾಡಿತ್ತು. ನಾವು ಟ್ರಂಪ್ ಅವರ ಸ್ಪೀಚಸ್ನ ಕೇಳಿದಾಗ ಯುದ್ಧ ಅವಧಿಗಿಂತ ಮುಂಚೆನೆ ಶುರುವಾಯ್ತಾ ಅನ್ನೋ ಪ್ರಶ್ನೆಗಳು ಎದ್ದೇಳ್ತವೆ. ಯುದ್ಧ ಒಂದು ದೊಡ್ಡ ಪ್ರೊಸೆಸ್. ಸಾಮಾನ್ಯ ಜನರಿಗೆ ಬರೀ ಬಾಂಬಿಂಗ್ಸ್ಗಳು ಕಾಣ್ತವೆ, ಆದರೆ ಅದರ ಪ್ರಿಪ್ರೇಷನ್ಗಳು ತಿಂಗಳ ಹಿಂದೆನೆ ಪ್ರಾರಂಭ ಆಗ್ತವೆ, ತಿಂಗಳಾನುಗಟ್ಲೆ ತಗೊಳ್ತವೆ. ದೊಡ್ಡ ಸ್ಕೇಲ್ ಆಪರೇಷನ್ಗೆ ಹೆಚ್ಚು ಸಮಯ ಬೇಕು. ಉದಾಹರಣೆಗೆ 1971ರಲ್ಲಿ ಬಾಂಗ್ಲಾದೇಶ್ ವಾರ್. ಭಾರತದಲ್ಲಿ ಈ ವಾರ್ಗೆ ಸಂಬಂಧಪಟ್ಟಂಗೆ ಇಂದಿರಾ ಗಾಂಧಿ ಅವರು ಮಾಣಿಕ್ ಶಾ ಅವ್ರಿಗೆ ಕೇಳಿದ್ರು, ಯುದ್ಧ ಎಷ್ಟು ಬೇಗ ಆರಂಭಿಸ್ಬೋದು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಮಿನಿಮಮ್ 6 ತಿಂಗಳು ಸಮಯ ಬೇಕೇ ಬೇಕು ಅಂತ. ಅದೇ ರೀತಿ ಇಲ್ಲಿ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ಗೆ ಒಂದು ದೊಡ್ಡ ಯುದ್ಧಕ್ಕೆ ಪ್ರಿಪೇರ್ ಆಗಬೇಕಾಗಿತ್ತು. ಆದರೆ ಒಂದು ಸಡನ್ ಇಂಟೆಲಿಜೆನ್ಸ್ ಸಿಕ್ತು. ಖಮೇನಿ ಅವರು ಬಂಕರ್ನಿಂದ ಹೊರಗಿದ್ದಾರೆ. ಅವರ ಎಲ್ಲ ಲೀಡರ್ಶಿಪ್ಗಳು ಒಂದೇ ಸ್ಥಳದಲ್ಲಿ ಸೇರ್ತಾ ಇದ್ದಾರೆ. ಇದು ರೇರ್ ಅಪರ್ಚುನಿಟಿ ಆಗಿತ್ತು. ಖಮೇನಿ ಅವರು ಬಂಕರಲ್ಲಿ ಇದ್ದಾಗ ಅವರನ್ನ ಹೊಡೆಯೋದು ಕಷ್ಟ. ಅದೇ ಕಾರಣಕ್ಕೆ ಬಂಕರಿಂದ ಹೊರಗೆ ಬಂದ ತಕ್ಷಣ ಅವರನ್ನ ಹೊಡೆದಾಕಿದ್ದಾರೆ. ಇದೇ ಕಾರಣಕ್ಕೆ ಯುದ್ಧ 3-4 ದಿನ ಮೊದಲೇ ಪ್ರಾರಂಭ ಆಯಿತು. IRGC ಅಥವಾ ಇರಾನಿಯನ್ ಲೀಡರ್ಶಿಪ್ ಒಳಗಡೆನೆ ಇಸ್ರೇಲ್ ಸ್ಪೈ ಇದ್ದಾರ? ಯಾಕೆಂದ್ರೆ ಇಷ್ಟು ಅಕ್ಯುರೇಟ್ ಇನ್ಫಾರ್ಮೇಶನ್ ಹೇಗ್ ಸಿಕ್ತು? ಇಷ್ಟೊಂದು ಅಕ್ಯುರೇಟ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಇದೇ ಪ್ರಶ್ನೆ ತಾನೇ ಉದ್ಭವ ಆಗೋದು. ಬ್ರಿಗೇಡಿಯರ್ ಜನರಲ್ ಇಸ್ಮಾಯಿಲ್ ಖಾನಿ IRGCಯ ಒಂದು ವಿಭಾಗ
ಖುದ್ಸ್ ಫೋರ್ಸ್ನ ಮುಖ್ಯಸ್ಥರಾಗಿದ್ರು. ಇವರು ಅಮೆರಿಕನ್ ಮತ್ತೆ ಇಸ್ರೇಲಿ ಸ್ಪೈ ಅಂತ ಹೇಳ್ತಾರೆ. ಇವ್ರನ್ನ ಇರಾನ್ ಅರೆಸ್ಟ್ ಕೂಡ ಮಾಡಿದೆ. ಇನ್ನೂ ಒಂದು ಸೋರ್ಸ್ನ ಪ್ರಕಾರ ಇವ್ರನ್ನ ಕೊಂದಾಕಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇರಾನ್ ಹೇಗೆ ಇಷ್ಟೊಂದು ಎಕ್ಸಾಕ್ಟ್ ಆಗಿ ಅಥವಾ ಇಷ್ಟೊಂದು ದೊಡ್ಡದಾಗಿ ಯುದ್ಧ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇರಾನ್ನ ಟಾಪ್ ಲೀಡರ್ಶಿಪ್ ಅಥವಾ ಸುಪ್ರೀಂ ಲೀಡರ್ ಖಮೇನಿಯನ್ನ ಹೊಡೆದಾಕಿದ ಮೇಲೂ, ಅವರಿಗೆಲ್ಲ ಪೊಲಿಟಿಕಲ್ ಲೀಡರ್ಶಿಪ್ನ ಕೊಂದಾಕಿದ ಮೇಲೂ, ಅಥವಾ 40 ಜನ ಆರ್ಮಿ ಚೀಫ್ಸ್ನ ಎಲಿಮಿನೇಟ್ ಮಾಡಿದ ಮೇಲೂ ಕೂಡ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಗೆ ಫೈಟ್ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಸಿಸ್ಟಮ್ ಬೇಸ್ಡ್ ವಾರ್ಫೇರ್ ಮಾಡೆಲ್ನಿಂದ. ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗದೆ ಇರೋ ಸಿಸ್ಟಮ್ ಇದು. ಇರಾನ್ ಒಂದು ವ್ಯಕ್ತಿ ಮೇಲೆ ಅಥವಾ ಒಬ್ಬ ಲೀಡರ್ ಮೇಲೆ ನಿಂತಿರೋ ದೇಶ ಅಲ್ಲ. ಇರಾನ್ ಈಗಾಗಲೇ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿತ್ತು. ಅಂದರೆ ಲೀಡರ್ಶಿಪ್ ಎಲಿಮಿನೇಟ್ ಆದರೂ ಕೂಡ ಏನು ಮಾಡ್ಬೋದು ಅನ್ನೋದಕ್ಕೆ ಇರಾನ್ ಸುಮಾರು 31 ಮಿಲಿಟರಿ ಡಿಸ್ಟ್ರಿಕ್ಟ್ ಆಗಿ ಡಿವೈಡ್ ಆಗಿತ್ತು. ಪ್ರತಿಯೊಂದು ಡಿಸ್ಟ್ರಿಕ್ಕಿಗೆ ಈಗಾಗಲೇ ಟಾರ್ಗೆಟ್ನ ಅಸೈನ್ ಮಾಡಲಾಗಿತ್ತು. ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇತ್ತು. ಕಮ್ಯುನಿಕೇಷನ್ ಬ್ರೇಕ್ ಆದರೂ, ಸೆಂಟ್ರಲ್ ಕಮಾಂಡ್ ಡಿಸ್ಟ್ರಾಯ್ ಆದರೂ, ಲೀಡರ್ಶಿಪ್ ಎಲಿಮಿನೇಟ್ ಆದರೂ ಪ್ರತಿಯೊಬ್ಬ ಡಿಸ್ಟ್ರಿಕ್ಟ್ ಕಮಾಂಡರ್ಗೆ ಇಂಡಿಪೆಂಡೆಂಟ್ಲಿ ಡಿಸಿಷನ್ ತಗೊಂಡು ಅಟ್ಯಾಕ್ ಲಾಂಚ್ ಮಾಡಬಹುದು ಅನ್ನೋ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು. ಅಂದ್ರೆ ಸೆಂಟ್ರಲ್ ಕಮಾಂಡ್ ಇಲ್ದಿದ್ರು ವಾರ್ ಕಂಟಿನ್ಯೂ ಆಗುತ್ತಾ? ನಿಮ್ಗೇನನ್ಸುತ್ತೆ? ಹೌದು, ಅಬ್ಸಲ್ಯೂಟ್ಲಿ. ಇದನ್ನ ಡಿಸೆಂಟ್ರಲೈಸ್ಡ್ ವಾರ್ಫೇರ್ ಸ್ಟ್ರಾಟಜಿ ಅಂತಾರೆ. ಇದು ಮಾಡರ್ನ್ ವಾರ್ಫೇರ್ ಟೆಕ್ನಾಲಜಿ. ತುಂಬಾ ಪವರ್ಫುಲ್ ಕಾನ್ಸೆಪ್ಟ್. ಯಾಕೆ ಅಂದ್ರೆ ಶತ್ರುಗಳ ಮೇನ್ ಗುರಿ ಏನು ಅಂದ್ರೆ ಲೀಡರ್ಶಿಪ್ನ ಎಲಿಮಿನೇಟ್ ಮಾಡಿ ಸಿಸ್ಟಮ್ ಕೊಲ್ಯಾಪ್ಸ್ ಮಾಡೋದು. ಆದ್ರೆ ಇರಾನ್ ಇದನ್ನ ಈಗಾಗಲೇ ಪ್ರೆಡಿಕ್ಟ್ ಮಾಡಿ ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ಆಗಿತ್ತು. ಅದೇ ರೀತಿ ತನ್ನ ಸಿಸ್ಟಮ್ನ ಡಿಸೈನ್ ಮಾಡ್ಕೊಂಡಿತ್ತು. ಇದನ್ನ ಅವರು ಎಲ್ಲಿಂದ ಕಲ್ತರು? ಈ ವಿಚಾರ ಅವ್ರಿಗೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೇ ರೀತಿ ಹಿಂದೆ ಅಮೆರಿಕ ಇರಾಕ್ ಮೇಲೆ ಯುದ್ಧ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಟಾಪ್ ಲೀಡರ್ಶಿಪ್ನ ಎಲಿಮಿನೇಟ್ ಮಾಡಿದ ತಕ್ಷಣ ಇರಾಕ್ ಕೊಲ್ಯಾಪ್ಸ್ ಆಗ್ಬಿಟ್ಟಿತ್ತು. ಈ ಸಿಚುವೇಶನ್ನ ಅರ್ಥ ಮಾಡ್ಕೊಂಡ ಇರಾನ್ ಅವತ್ತೇ ಇದರ ಕೆಲಸನ ಪ್ರಾರಂಭ ಮಾಡಿತ್ತು. ಇದೇ ರೀತಿ ನಮಗೆ ಮುಂದೆ ಅಮೆರಿಕದವರು ಮಾಡ್ತಾರೆ, ಅಮೆರಿಕ ಇಸ್ರೇಲ್ ಸೇರಿ ಕಾರ್ಯಾಚರಣೆನ ಆರಂಭಿಸ್ತಾರೆ ಅಂತ ಅವತ್ತೇ ಪ್ರೆಡಿಕ್ಟ್ ಮಾಡಿತ್ತು. ಖಮೇನಿ ಅವರ ಆಡಳಿತ ಅಷ್ಟು ಮುಂದೆ ಯೋಚನೆ ಮಾಡ್ತಾ ಇತ್ತು. ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ಬೇಕಾದ್ರೆ ಇದೇ ಸ್ಟ್ರಾಟಜಿ ಅವ್ರಿಗೆ ಬೆಸ್ಟ್ ಅಂತ ಡಿಸೈಡ್ ಮಾಡಿದ್ರು. ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿದ್ರು ಕೂಡ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದ ಡಿಕ್ಯಾಪಿಟೇಷನ್ ಸ್ಟ್ರೈಕ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿದ್ಯಾ ಅಂತ ನೀವು ಕೇಳ್ಬೋದು. ಪಾರ್ಷಿಯಲಿ ಸಕ್ಸಸ್ಫುಲ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಅವರ ಲೀಡರ್ಶಿಪ್ನ ಹಾನಿ ಮಾಡಿದ್ದಾರೆ, ಅದು ನಿಜ. ವಾರ್ ಫೈಟಿಂಗ್ ಕ್ಯಾಪಬಿಲಿಟಿನ ಇನ್ನೂ ಡಿಸ್ಟ್ರಾಯ್ ಮಾಡಕ್ ಆಗಿಲ್ಲ. ಇರಾನ್ ಇನ್ನೂ ಮಿಸೈಲ್ಸ್ ಲಾಂಚ್ ಮಾಡ್ತಿದೆ, ಡ್ರೋನ್ ಯೂಸ್ ಮಾಡ್ತಿದೆ, ಸ್ಟ್ರೈಕ್ ಮಾಡ್ತಿದೆ ಅಂದ್ರೆ ಅರ್ಥ ಅಮೆರಿಕ ಮತ್ತೆ ಇಸ್ರೇಲ್ ಇನ್ನೂ ಈ ಸ್ಟ್ರಾಟಜಿನ ಡಿಸ್ಟ್ರಾಯ್ ಮಾಡಕ್ ಆಗಿಲ್ಲ ಅಂತಾನೆ ಅರ್ಥ. ಹಾಗಾದ್ರೆ ಈ ವಾರ್ ಈಕ್ವಲ್ ಫೈಟ್ ಆಗಿದ್ಯಾ? ಈ ಕ್ಷಣಕ್ಕೂ ಅನಿಸ್ತಾ ಇರೋದು ಈಕ್ವಲ್, ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಅಂತ. ಅಮೆರಿಕ ಬಳಿ ತುಂಬಾ ದೊಡ್ಡ ಮಿಲಿಟರಿ ಪವರ್ ಇರ್ಬೋದು, ಇಸ್ರೇಲ್ಗೆ ಅದಕ್ಕಿಂತ ಟೆಕ್ನಾಲಜಿ ಗೊತ್ತಿರ್ಬೋದು. ಆದರೂ ಇರಾನ್ ತನ್ನ ಆತ್ಮಸ್ಥೈರ್ಯ ಮತ್ತು ಪ್ರಿಪರೇಷನ್ ಸ್ಟ್ರಾಟಜಿಗಳಿಂದ ಸ್ಟ್ರಾಂಗ್ ಆಗಿನೇ ಫೈಟ್ ಮಾಡ್ತಾ ಇದೆ. ಹಾಗಾದ್ರೆ ಈ ಯುದ್ಧ ನಿಲ್ಬೋದಾ? ಅಮೆರಿಕ ಈ ಯುದ್ಧದಲ್ಲಿ ಮೇಲ್ನೋಟಕ್ಕೆ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಏನ್ ಮಾಡ್ತಾರೆ? ಅಮೆರಿಕ ಈಗ ಎಕ್ಸಿಟ್ ಸ್ಟ್ರಾಟಜಿನ ಹುಡುಕ್ತಾ ಇರಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇರಾನ್ ಈ ಯುದ್ಧದಲ್ಲಿ ನಿರೀಕ್ಷೆಗಿಂತ ಅತಿ ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣಿಸ್ತಾ ಇದೆ. ಯುದ್ಧನ ಹೇಗ್ ನಿಲ್ಲಿಸಬೇಕು ಅಂತ ಟ್ರಂಪ್ಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಅವರು ಯುದ್ಧ ವಿರಾಮನ ಘೋಷಣೆ ಮಾಡಿದ್ದಾರೆ. ಯುದ್ಧ ನೀತಿಯನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತೆ ಆ ಯುದ್ಧಕ್ಕೆ ಕಾರಣ ಅಂತ ಬೇರೆ ಬೇರೆ ನಾಯಕರ ಕಡೆ ಟ್ರಂಪ್ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು UAE ಯುದ್ಧನ ಜಾಯಿನ್ ಆಗೋ ಇಂಡಿಕೇಶನ್ ತೋರಿಸ್ತಾ ಇದ್ದಾವೆ. ಅವಕ್ಕೂ ಸಾಕಾಗೋಗಿದೆ. ಈ ಯುದ್ಧದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರೋದು ಸೌದಿ ಅರೇಬಿಯಾ ಮತ್ತೆ UAEಗಳಿಗೆ. ವಿಪರ್ಯಾಸ ಏನು ಅಂದ್ರೆ ಇರಾನ್ ತನ್ನ ಅರ್ಧದಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನ ಈ ಸೌದಿ ಅರೇಬಿಯಾ ಮತ್ತೆ UAEಗಳ ಮೇಲೆ ಹಾರಿಸಿದೆ. ಅತಿ ಹೆಚ್ಚು ನಷ್ಟ ಆಗಿರೋದು ಕೂಡ ಇದೇ UAE ಮತ್ತೆ ಸೌದಿ ಅರೇಬಿಯಾ. ಈಗಾಗಲೇ ನಮ್ಮ ದೇಶದ ಪ್ರಧಾನಿ ಕೂಡ ಇದು ಅತಿ ಹೆಚ್ಚು ನಷ್ಟ ಮಾಡ್ತಾ ಇರೋ ಯುದ್ಧ, ಮತ್ತೆ ಆಯಿಲ್ ಗ್ಯಾಸ್ ತುಂಬಾ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಸುಳ್ಳು ಕೊಟ್ಟಿದ್ದಾರೆ. ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ಅವರು ಹೇಳಿರೋ ಒಂದೊಂದು ಮಾತುಗೂ ಒಂದೊಂದು ಅರ್ಥ ಇದೆ.
ಕರೋನಾ ಟೈಮ್ಗೆ ಹೇಗೆ ಆರ್ಥಿಕ ವ್ಯವಸ್ಥೆ ಕುಸಿದಿತ್ತೋ ಅಥವಾ ವ್ಯಾಪಾರ ನಷ್ಟ ಅನುಭವಿಸಿದ್ವೋ ಅದೇ ರೀತಿಯ ಪರಿಸ್ಥಿತಿ ಈಗ ಬಂದಿದೆ. ಅದೇ ರೀತಿಯ ಪರಿಸ್ಥಿತಿಗೆ ರೆಡಿ ಆಗ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಟ್ರಂಪ್ ಅವರು ವಿರಾಮ ಹೇಳಿರೋದು ತಮಗಷ್ಟೇನಾ ಅನ್ನೋ ಪ್ರಶ್ನೆಗಳು ಕೂಡ ಕಾಣ್ತಿದಾವೆ. ಯಾಕೆ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ತಮ್ಮ ಮೇಲೆ ಪರಸ್ಪರ ವಾರ್ನ ಮುಂದುವರಿಸಿದವೆ. ಮಿಸೈಲ್ ಎಕ್ಸ್ಚೇಂಜ್ಗಳು ಇನ್ನೂ ನಿಂತಿಲ್ಲ. ಒಂದ್ ಕಡೆ ನೆತನ್ಯಾಹು ಹೇಳ್ತಾ ಇರೋ ಪ್ರಕಾರ ನಾವು ಟ್ರಂಪ್ ಜೊತೆಗೆ ಮಾತಾಡಿದೀವಿ, ಯುದ್ಧ ನಮ್ ಕಡೆ ಆಗೋವರೆಗೂ ನಾವು ನಿಲ್ಸಲ್ಲ ಅಂತ ಹೇಗಾಗ್ಲೇ ಹೇಳಿದೀವಿ ಅಂತ ಹೇಳಿದ್ದಾರೆ. ಅನೇಕ ಭಯಾನಕ ಮಿಸ್ಟೀರಿಯಸ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.